ನಮಸ್ಕಾರ ಸ್ನೇಹಿತರೆ, ಇದು ಅರಿವು ಕನ್ನಡ ಅಕಾಡೆಮಿ. ಈ ನಮ್ಮ ತರಗತಿಗಳು ಇಷ್ಟವಾಗುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬನ್ನಿ ತರಗತಿಯನ್ನು ಶುರು ಮಾಡೋಣ. ಇವತ್ತಿನ ತರಗತಿಯಲ್ಲಿ ನಾವು ತೀವ್ರಗಾಮಿಗಳ ಯುಗವನ್ನು ನೋಡೋಣ. ತೀವ್ರಗಾಮಿಗಳ ಯುಗವು 1905ರಿಂದ 1919ರವರೆಗೆ ಇತ್ತು. ತೀವ್ರಗಾಮಿಗಳ ಅತ್ಯಂತ ಪ್ರಮುಖವಾದ 10 MCQ ಪ್ರಶ್ನೋತ್ತರಗಳು ಹಾಗೂ ವಿವರವಾದ ವಿಶ್ಲೇಷಣೆಯನ್ನು ನೋಡೋಣ. ಬನ್ನಿ ಶುರು ಮಾಡೋಣ. ತೀವ್ರಗಾಮಿಗಳ ಯುಗ 1905ರಿಂದ 1919. ಪ್ರಶ್ನೆ 1. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಹೇಳಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಬಾಲ್ ಗಂಗಾಧರ್ ತಿಲಕ್. ಬಾಲ್ ಗಂಗಾಧರ್ ತಿಲಕ್ ಅವರು ತೀವ್ರಗಾಮಿ ಬಣದ ಅಗ್ರಗಣ್ಯ ನಾಯಕ. ಇವರು ಭಾರತೀಯರಲ್ಲಿ ಸ್ವಾಭಿಮಾನ ಮತ್ತು ಸ್ವರಾಜ್ಯದ ಹಂಬಲವನ್ನು ಮೂಡಿಸಲು ಈ ಘೋಷಣೆ ಮಾಡಿದರು. ಇವರಿಗೆ ಬಿರುದುಗಳು. ಜನಸಾಮಾನ್ಯರು ಇವರನ್ನು ಪ್ರೀತಿಯಿಂದ ಲೋಕಮಾನ್ಯ ಎಂದು ಕರೆದರು. ಬ್ರಿಟಿಷರು ಇವರನ್ನು ಭಾರತದ ಅಶಾಂತಿಯ ಪಿತಾಮಹ, ಫಾದರ್ ಆಫ್ ಇಂಡಿಯನ್ ಅನ್ರೆಸ್ಟ್ ಎಂದು ಕರೆದಿದ್ದಾರೆ. ಈಗ ಎರಡನೇ ಪ್ರಶ್ನೆಯನ್ನು ನೋಡೋಣ. ತೀವ್ರಗಾಮಿಗಳ ತ್ರಿಮೂರ್ತಿಗಳಾದ ಲಾಲ್, ಬಾಲ್, ಪಾಲ್ ಇವರಲ್ಲಿ ಲಾಲ್ ಎಂದರೆ ಯಾರು? ಲಾಲ್ ಎಂದರೆ ಲಾಲಾ ಲಜಪತ್ ರಾಯ್, ಬಾಲ್ ಎಂದರೆ ಬಾಲ್ ಗಂಗಾಧರ್ ತಿಲಕ್, ಪಾಲ್ ಎಂದರೆ ಬಿಪಿನ್ ಚಂದ್ರ ಪಾಲ್. ಲಾಲಾ ಲಜಪತ್ ರಾಯ್ ಪಂಜಾಬ್ನವರು, ಬಾಲ್ ಗಂಗಾಧರ್ ತಿಲಕ್ ಮಹಾರಾಷ್ಟ್ರದವರು, ಬಿಪಿನ್ ಚಂದ್ರ ಪಾಲ್ ಬಂಗಾಳದವರು. ಪಂಜಾಬ ಸಿಂಹ ಎಂದೇ ಖ್ಯಾತರಾಗಿದ್ದರು ಲಾಲಾ ಲಜಪತ್ ರಾಯ್. ಅವರನ್ನು ಶೇರ್ ಎ ಪಂಜಾಬ್ ಕೇಸರಿ ಎಂದು ಕರೆಯಲಾಗುತ್ತಿತ್ತು. ಪ್ರಶ್ನೆ 3. ಬಾಲ್ ಗಂಗಾಧರ್ ತಿಲಕರು ಜನರಲ್ಲಿ ದೇಶ ಪ್ರೇಮ ಬೆಳೆಸಲು ಪ್ರಕಟಿಸಿದ 2 ಪತ್ರಿಕೆಗಳ್ಯಾವುವು? ಇದಕ್ಕೆ ಸರಿಯಾದ ಉತ್ತರ ಕೇಸರಿ ಮತ್ತು ಮರಾಠ. ಕೇಸರಿ ಪತ್ರಿಕೆಯು ಮರಾಠಿ ಭಾಷೆಯಲ್ಲಿತ್ತು ಮತ್ತು ಮರಾಠ ಪತ್ರಿಕೆಯು ಇಂಗ್ಲಿಷ್ ಭಾಷೆಯಲ್ಲಿತ್ತು. ತಿಲಕರು ಬ್ರಿಟಿಷರ ಆಡಳಿತದ ಕ್ರೌರ್ಯವನ್ನು ಜಗತ್ತಿಗೆ ಸಾರಲು ಈ 2 ಪತ್ರಿಕೆಗಳನ್ನು ಮುನ್ನಡೆಸಿದರು. ಈ ಪತ್ರಿಕೆಗಳಲ್ಲಿ ಪ್ರಕಟವಾದ ತೀಕ್ಷ್ಣ ಲೇಖನಗಳಿಗಾಗಿ ಬ್ರಿಟಿಷ್ ಸರ್ಕಾರ ತಿಲಕರಿಗೆ ದೇಶದ್ರೋಹದ ಆರೋಪ ಹೊರಿಸಿ ಮ್ಯಾನ್ಮಾರ್ ಜೈಲಿಗೆ ಕಳುಹಿಸಿದರು. ಮಯನ್ಮಾರ್ನ ಮ್ಯಾಂಡಲೆ ಜೈಲು. ಪ್ರಶ್ನೆ 4. ಲಾರ್ಡ್ ಕರ್ಜನ್ ಯಾವ ವರ್ಷದಲ್ಲಿ ಬಂಗಾಳ ವಿಭಜನೆಯನ್ನು ಅಧಿಕೃತವಾಗಿ ಜಾರಿಗೆ ತಂದನು? ಇದಕ್ಕೆ ಸರಿಯಾದ ಉತ್ತರ 1905. 1905ರ ಅಕ್ಟೋಬರ್ 16ರಂದು ಲಾರ್ಡ್ ಕರ್ಜನ್ ಆಡಳಿತಾತ್ಮಕ ಸಬೂಬು ನೀಡಿ ಬಂಗಾಳವನ್ನು 2 ಭಾಗ ಮಾಡಿದನು. ಆದರೆ ಇದರ ನೈಜ ಉದ್ದೇಶ ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಒಡೆಯುವುದಾಗಿತ್ತು. ರಾಷ್ಟ್ರೀಯ ಶೋಕ ದಿನ ಎಂದು ಈ ಬಂಗಾಳ ವಿಭಜನೆಯ ದಿನವನ್ನು ಆಚರಿಸಲಾಯಿತು. ಕರಾಳ ದಿನ ಅಥವಾ ಶೋಕ ದಿನವನ್ನಾಗಿ ಆಚರಿಸಿದರು. ರವೀಂದ್ರನಾಥ್ ಟ್ಯಾಗೋರ್ ಅವರ ಕರೆಯಂತೆ ಜನರು ಪರಸ್ಪರ ರಾಖಿ ಕಟ್ಟಿ ಭಾವೈಕ್ಯತೆಯನ್ನು ಸಾರಿದರು. ಪ್ರಶ್ನೆ 5. ಬಂಗಾಳ ವಿಭಜನೆಯ ವಿರುದ್ಧ ದೇಶಾದ್ಯಂತ ಆರಂಭವಾದ ಬೃಹತ್ ಚಳುವಳಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ವದೇಶಿ ಮತ್ತು ಬಹಿಷ್ಕಾರ ಚಳುವಳಿ. ಸ್ವದೇಶಿ ಚಳುವಳಿಯು 1905ರಲ್ಲಿ ನಡೆಯಿತು. ಬಂಗಾಳ ವಿಭಜನೆಯನ್ನು ಪ್ರತಿಭಟಿಸಲು ತೀವ್ರಗಾಮಿಗಳು ವಿದೇಶಿ ವಸ್ತುಗಳ ಬಹಿಷ್ಕಾರ ಮತ್ತು ಬ್ರಿಟಿಷ್ ಶಿಕ್ಷಣ ಸಂಸ್ಥೆಗಳ ಬಹಿಷ್ಕಾರಕ್ಕೆ ಕರೆ ನೀಡಿದರು. ಬ್ರಿಟಿಷ್ ಉತ್ಪನ್ನಗಳನ್ನು ಸುಟ್ಟು ಹಾಕಿ ಕೇವಲ ದೇಶಿ ಸರಕುಗಳನ್ನು ಬಳಸುವ ಶಪಥ ಮಾಡಿದರು. ಇದು ಭಾರತೀಯ ಕೈಗಾರಿಕೆಗಳಿಗೆ ಹೊಸ ಚೈತನ್ಯ ಮೂಡಿತು. ಪ್ರಶ್ನೆ 6. ಐತಿಹಾಸಿಕ ಸೂರತ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಸೂರತ್ ಒಡಕು ಕಾಂಗ್ರೆಸ್ ಇಬ್ಭಾಗವಾದ ವರ್ಷ ಯಾವುದು? ಇದಕ್ಕೆ ಸರಿಯಾದ ಉತ್ತರ 1907. ಸೂರತ್ ಒಡಕು 1907ರಲ್ಲಿ ಆಯಿತು. ಗುಜರಾತ್ನ ಸೂರತ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಹೋರಾಟದ ಕಾರ್ಯವಿಧಾನಗಳ ವಿಷಯದಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ನಡುವೆ ತೀವ್ರ ಭಿನ್ನಾಭಿಪ್ರಾಯ ಉಂಟಾಯಿತು. ಇದರ ಪರಿಣಾಮ ಕಾಂಗ್ರೆಸ್ ಅಧಿಕೃತವಾಗಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಎಂದು 2 ಬಣಗಳಾಗಿ ಒಡೆಯಿತು. ಈ ಅಧಿವೇಶನದ ಅಧ್ಯಕ್ಷತೆಯನ್ನು ರಾಸ್ ಬಿಹಾರಿ ಘೋಷ್ ಅವರು ವಹಿಸಿದ್ದರು. ಪ್ರಶ್ನೆ 7. ಮುಸ್ಲಿಂ ಲೀಗ್ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು ಮತ್ತು ಎಲ್ಲಿ ಸ್ಥಾಪನೆಯಾಯಿತು? 1906ರಲ್ಲಿ ಢಾಕಾದಲ್ಲಿ ಸ್ಥಾಪನೆಯಾಯಿತು.
ಮುಸ್ಲಿಂ ಲೀಗ್ 1906 ಡಿಸೆಂಬರ್ 30ರಂದು ಬಾಂಗ್ಲಾದೇಶದ ಢಾಕಾದಲ್ಲಿ ಸ್ಥಾಪನೆಯಾಯಿತು. ಸ್ಥಾಪಕರು ಢಾಕಾದ ನವಾಬರಾದ ಸಲೀಮುಲ್ಲಾ ಖಾನ್ ಮತ್ತು ಆಗಾ ಖಾನ್. ಬ್ರಿಟಿಷರು ಮುಸ್ಲಿಂ ಸಮುದಾಯವನ್ನು ಕಾಂಗ್ರೆಸ್ನಿಂದ ದೂರವಿಡಲು ಈ ಬೆಳವಣಿಗೆಯನ್ನು ಬೆಂಬಲಿಸಿದರು. ಪ್ರಶ್ನೆ 8. ಬಾಲ್ ಗಂಗಾಧರ ತಿಲಕ್ ಮತ್ತು ಅನಿ ಬೆಸೆಂಟ್ ಅವರು ಒಟ್ಟಾಗಿ ಹಮ್ಮಿಕೊಂಡ ಹೋಮ್ ರೂಲ್ ಚಳವಳಿ ಯಾವ ವರ್ಷದಲ್ಲಿ ಆರಂಭವಾಯಿತು? ಇದಕ್ಕೆ ಸರಿಯಾದ ಉತ್ತರ 1916. ಹೋಮ್ ರೂಲ್ ಎಂದರೆ ಸ್ವಯಂ ಆಡಳಿತ. ನಮ್ಮ ಮನೆಯನ್ನು ನಾವೇ ಆಳಿಕೊಳ್ಳುತ್ತೇವೆ ಎಂದು ಅರ್ಥ. ಐರ್ಲೆಂಡ್ ದೇಶದ ಮಾದರಿಯಲ್ಲಿ ಭಾರತದಲ್ಲೂ ಬ್ರಿಟಿಷ್ ಸಾಮ್ರಾಜ್ಯದ ಒಳಗೆ ಸ್ವಯಂ ಆಡಳಿತವನ್ನು ಪಡೆಯಲು ಈ ಚಳವಳಿ ಆರಂಭವಾಯಿತು. ಇದರ ನೇತೃತ್ವವನ್ನು ಮಹಾರಾಷ್ಟ್ರದಲ್ಲಿ ತಿಲಕರು ಮತ್ತು ಶ್ರೀಮತಿ ಅನಿ ಬೆಸೆಂಟ್ ಅವರು ಮದ್ರಾಸ್ನಲ್ಲಿ ಆರಂಭಿಸಿದರು. ಈ ಚಳವಳಿ ದೇಶಾದ್ಯಂತ ಬೃಹತ್ ಪ್ರಮಾಣದಲ್ಲಿ ವಿಸ್ತರಿಸಿತು. ಪ್ರಶ್ನೆ 9. ಒಡೆದು ಹೋಗಿದ್ದ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಮತ್ತೆ ಒಂದಾದ ಐತಿಹಾಸಿಕ ಒಪ್ಪಂದ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಲಕ್ನೋ ಒಪ್ಪಂದ 1916ರಲ್ಲಿ ನಡೆಯಿತು. 1907ರಲ್ಲಿ ಸೂರತ್ ಒಡಕಾಗಿತ್ತು ಮತ್ತು 9 ವರ್ಷಗಳ ನಂತರ 1916ರಲ್ಲಿ ಲಕ್ನೋ ಅಧಿವೇಶನದಲ್ಲಿ ಮತ್ತೆ ಒಂದಾದವು. ಇದೇ ಅಧಿವೇಶನದಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಕೂಡ ಬ್ರಿಟಿಷರ ವಿರುದ್ಧ ಜಂಟಿ ಹೋರಾಟಕ್ಕೆ ಕೈಜೋಡಿಸಿದವು. ಇದಕ್ಕೆ ಅನಿ ಬೆಸೆಂಟ್ ಮತ್ತು ತಿಲಕರು ಮುಖ್ಯ ಕಾರಣಕರ್ತರಾಗಿದ್ದರು. ಅಧಿವೇಶನದ ಅಧ್ಯಕ್ಷತೆಯನ್ನು ಅಂಬಿಕಾ ಚರಣ್ ಮಜುಮ್ದಾರ್, ಎ.ಸಿ. ಮಜುಮ್ದಾರ್ ವಹಿಸಿದ್ದರು. ಇದು ಇತಿಹಾಸದಲ್ಲೇ ಅತ್ಯಂತ ಪ್ರಮುಖವಾದ ಘಟನೆಯಾಗಿದೆ. ಪ್ರಶ್ನೆ 10. ಸೈಮನ್ ಕಮಿಷನ್ ವಿರುದ್ಧದ ಪ್ರತಿಭಟನೆಯಲ್ಲಿ ಲಾಠಿ ಏಟು ತಿಂದು ಹುತಾತ್ಮರಾದ ತೀವ್ರಗಾಮಿ ನಾಯಕ ಯಾರು? ಇದಕ್ಕೆ ಸರಿಯಾದ ಉತ್ತರ ಲಾಲಾ ಲಜಪತ್ ರಾಯ್. 1927ರಲ್ಲಿ ಸೈಮನ್ ಆಯೋಗ ಭಾರತಕ್ಕೆ ಬಂದಿತು. 1928ರಲ್ಲಿ ಸೈಮನ್ ಕಮಿಷನ್ ಭಾರತಕ್ಕೆ ಭೇಟಿ ನೀಡಿದಾಗ ಲಾಲಾ ಲಜಪತ್ ರಾಯ್ ಅವರು ಲಾಹೋರ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಿದರು. ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಸ್ಕಾಟ್ ನೀಡಿದ ಆದೇಶದಂತೆ ನಡೆದ ಈ ಅಮಾನವೀಯ ಲಾಠಿ ಪ್ರಹಾರದಿಂದ ತೀವ್ರ ಗಾಯಗೊಂಡು ಅವರು ಮರಣ ಹೊಂದಿದರು. ಇದರ ಪ್ರತೀಕಾರ ಕ್ರಾಂತಿಕಾರಿಗಳಾದ ಭಗತ್ ಸಿಂಗ್ ಮತ್ತು ಸಂಗಡಿಗರು ಬ್ರಿಟಿಷ್ ಅಧಿಕಾರಿ ಸ್ಯಾಂಡರ್ಸ್ನನ್ನು ಹೊಡೆದುರುಳಿಸಿದರು. ಧನ್ಯವಾದಗಳು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ತರಗತಿ. ನಿಮಗೆ ಈ ತರಗತಿ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು. ಮತ್ತೆ ಸಿಗೋಣ.